ಹಲೋ ಗೈಸ್, ನಾವು ವಾಟ್ಸಪ್ ಓಪನ್ ಮಾಡದೇನೆ ಬೇರೆ ಒಂದು ಅಪ್ಲಿಕೇಶನ್ ಉಪಯೋಗಿಸ್ಬಿಟ್ಟು ವಾಟ್ಸಪ್ಪಿನ ಎಲ್ಲ ಕೆಲಸಗಳನ್ನ ಮಾಡಿಸ್ಬೋದು. ಅದರಲ್ಲಿ ಒಂದನೇದು ಆಡಿಯೋ ಕಾಲ್ ಮಾಡಿಸ್ಬಹುದು, ಅದೇ ರೀತಿ ಟೆಕ್ಸ್ಟ್ ಕಾಲ್ಗಳನ್ನ ಮಾಡ್ಬೋದು, ಅದೇ ರೀತಿ ವಿಡಿಯೋ ಕಾಲ್ಗಳನ್ನ ಮಾಡ್ಬೋದು. ಅಂಥದ್ದೊಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಡಯಲರ್ ಅಂತೇಳಿ ಕಾಣ್ತದೆ, ಡಯಲ್ ಪ್ಯಾಡ್ ಅಂತೇಳಿ. ಅಲ್ಲಿ ಸ್ಲೈ ಫೋನ್ ಅಂತೇಳಿದೆ, ಅದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ವಾಟ್ಸಪ್ ಡಯಲರ್ ಅಂತೇಳಿ ಸಿಗ್ತದೆ. ಈ ವಾಟ್ಸಪ್ ಡಯಲರ್ನ ಬಳಸಿದ್ರೆ ನಮಗೆ ನೇರವಾಗಿ ವಾಟ್ಸಪ್ಪಿನ ಎಲ್ಲಾ ಫ್ಯೂಚರ್ಗಳು ಇದರಲ್ಲಿ ಉಪಯೋಗಿಸ್ಕೊಳ್ಬಹುದು. ಉದಾಹರಣೆಗೆ ನೋಡಿ, ಇದು ವಿಡಿಯೋ ಕಾಲ್ ಬಟನ್, ಇದು ಆಡಿಯೋ ಕಾಲ್ ಬಟನ್, ಮಧ್ಯದಲ್ಲಿರೋದು ಟೆಕ್ಸ್ಟ್ ಮೆಸೇಜ್ಗಳನ್ನ ಕಳಿಸುವಂತ ಬಟನ್. ಈಗ ನಿಮಗೆ ಫೋನ್ ನಂಬರ್ ಗೊತ್ತಿದ್ರೆ ಫೋನ್ ನಂಬರ್ ಡಯಲ್ ಮಾಡಬಹುದು. ನೋಡಿ, ಈ ರೀತಿ ಫೋನ್ ನಂಬರ್ ಗೊತ್ತಿಲ್ಲದೆ ಇದ್ರೂ ನಾವು ಡಯಲ್ ಮಾಡಬಹುದು. ಓಕೆ, ಅದಾದ್ಮೇಲೆ ತೋರಿಸ್ತೀನಿ. ಈಗ ಫೋನ್ ನಂಬರ್ನ ಜಸ್ಟ್ ನಾನು ಹೊಡೆದೆ, ಕಂಟ್ರಿ ಕೋಡ್ ಪ್ಲಸ್ ಅಲ್ಲೇ ಇರ್ತದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿ ಫೋನ್ ನಂಬರ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಯ್ತು ನೋಡಿ, ಕಾಲ್ ಮಾಡಬಹುದು, ಅದೇ ರೀತಿ ವಿಡಿಯೋ ಕಾಲ್ ಮಾಡಬಹುದು ಅಂತೇಳಿ ಬರ್ತಾ ಇದೆ. ಸೊ ಈಗ ನಾನು ಕಾಲ್ ಕೊಡ್ತಾ ಇದ್ದೀನಿ, ರೈಟ್? ಓಕೆ, ಕಾಲ್ ಕೊಟ್ಟಾಗ ನೋಡಿ ಅದು ವಾಟ್ಸಪ್ಗೆ ಕನೆಕ್ಟೆಡ್ ಆಯ್ತು. ಅಂದ್ರೆ ವಾಟ್ಸಪ್ ಇಂದ ನಾವು ಆಡಿಯೋ ಕಾಲ್ ಮಾಡ್ದಂಗೆ, ಅದು ವಾಟ್ಸಪ್ ಅನ್ನು ಸೆಲೆಕ್ಟ್ ಮಾಡಿದಾಗ ವಾಟ್ಸಪ್ ಇಂದನೇ ಆಡಿಯೋ ಕಾಲ್ ಮಾಡ್ದಂಗೆ. ಸೊ ಇಲ್ಲಿ ವಾಟ್ಸಪ್ಪಿಗೆ ಹೋದ್ರೆ ಈ ರೀತಿ ನಮಗೆ ಫೋನ್ ನಂಬರ್ಗಳು ನೇರವಾಗಿ ಕಾಣಿಸಲ್ಲ. ಅವಾಗ ಇಲ್ಲಿ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಅಂತೇಳಿ ಕೆಳಗೆ ಮತ್ತೊಂದು ಆಪ್ಷನ್ ಇದೆ. ಅದನ್ನ ಓಪನ್ ಮಾಡಿದ ತಕ್ಷಣ ವಾಟ್ಸಪ್ಪಿನ ಎಲ್ಲ ಕಾಂಟ್ಯಾಕ್ಟ್ಗಳು ಇಲ್ಲಿ ತೋರಿಸ್ತದೆ. ಬಹಳ ಈಸಿ ಇದು. ನಾವಿಲ್ಲಿ ಸರ್ಚ್ ಮಾಡುವಂತ ಅವಶ್ಯಕತೆ ಇದೆ, ಸರ್ಚ್ ಬಟನ್ ಕೂಡ ಇದೆ. ಅದೇ ರೀತಿ ಪ್ರತಿಯೊಬ್ಬರ ಕಾಂಟ್ಯಾಕ್ಟ್ ನೀವು ವಾಟ್ಸಪ್ ಅಲ್ಲಿ ಏನೇನು ಬರ್ತಾ ಇದೆ ಅದನ್ನ ಪೂರ್ತಿ ತೋರಿಸ್ತದೆ ಇಲ್ಲಿ, ರೈಟ್? ಓಕೆ, ಸೊ ಅವಾಗ ವಾಟ್ಸಪ್ಪಿಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಈ ನಂಬರ್ಗಳನ್ನ ಹುಡುಕಿ ಯಾವ್ದು ಆಡಿಯೋ ಕಾಲು ಯಾವ್ದು ವಿಡಿಯೋ ಕಾಲ್ ಅಂತೇಳಿ ನಾವು ಮಾಡುವಂತ ಅವಶ್ಯಕತೆನೇ ಇಲ್ಲ. ನೇರವಾಗಿ ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ತರನೇ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ವಾಟ್ಸಪ್ಪಿನ ಐಕಾನ್ಗಳು, ಫೋಟೋಸ್ಗಳು, ಪ್ರೊಫೈಲ್ ಪಿಕ್ಚರ್ಗಳು ಏನೇನು ಸೇವ್ ಆಗಿದೆ ಅದೆಲ್ಲ ಇಲ್ಲೂ ಕಾಣಿಸ್ತದೆ. ಇಲ್ಲಿ ನೀವು ಯಾರಿಗೆ ಬೇಕು ಅಲ್ಲಿಗೆ ನೇರವಾಗಿ ವಿಡಿಯೋ ಕಾಲ್ಗಳನ್ನ ಮಾಡಬಹುದು. ಓಕೆ, ಸೊ ಇದೊಂದು ಈಸಿ ಆಕ್ಸೆಸ್ ಅಂತೇಳಿ ಕರಿಬಹುದು. ಅಂದ್ರೆ ನೇರವಾಗಿ ಅಲ್ಲಿಗೆ ಹೋಗಿ ಹುಡುಕೋದಕ್ಕಿಂತ ನಾವು ಫೋನ್ ಕಾಂಟ್ಯಾಕ್ಟ್ ತರ ಏನಾದ್ರೂ ವಾಟ್ಸಪ್ಪಿನ ನಂಬರ್ಗಳು ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಇವುಗಳನ್ನ ನೇರವಾಗಿ ಬಳಸ್ಕೊಳ್ಬಹುದು. ಅದೇ ಇದರ ಉಪಯೋಗ ನೋಡಿ. ಓಕೆ, ಸೊ ನಾವು ಮಾಡಬೇಕಾಗಿದ್ದಿಷ್ಟೇ. ಇದು ಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರ್ಗೆ ಹೋಗ್ತೀರಿ, ಪ್ಲೇಸ್ಟೋರ್ ನಲ್ಲಿ ಸ್ಲೈ ಫೋನ್ ಅಂತೇಳಿ ಟೈಪ್ ಹೊಡಿತೀರಿ. ಸ್ಲೈ ಫೋನ್ ಅಂತೇಳಿ ಟೈಪ್ ಹೊಡೆದಾಗ ನಮಗೊಂದು ಅಪ್ಲಿಕೇಶನ್ ಕಾಣಿಸ್ತದೆ. ಓಕೆ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, SLYFONE ಅಂತ ಹಾಕಿದ್ದಾರೆ, ರೈಟ್? ಅಪ್ಲಿಕೇಶನ್ ಹೆಸರು. ಈ ಅಪ್ಲಿಕೇಶನ್ ನ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಾಗ ಓಪನ್ ಅಂತೇಳಿ ಬರ್ತದೆ, SLYFONE ಅಂತ, ಇನ್ಸ್ಟಂಟ್ ಮೊಬೈಲ್ ನಂಬರ್ ಅಂತೇಳಿ ಬರುತ್ತೆ. ನಾನು ಇಲ್ಲಿ ಆಲ್ರೆಡಿ ಓಪನ್ ಮಾಡಿದ್ದೀನಿ, ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೆ ಓಪನ್ ಅಂತ ತೋರಿಸ್ತಾ ಇದೆ. ಓಪನ್ ಮಾಡಿದ ತಕ್ಷಣ ಇದು ನೇರವಾಗಿ ನಮ್ಮ ವಾಟ್ಸಪ್ಪಿನ ಎಲ್ಲ ಕಾಂಟ್ಯಾಕ್ಟ್ಗಳು ಇಲ್ಲಿ ತೋರಿಸ್ತದೆ. ಇಷ್ಟೇ ಕೆಲಸ, ಬೇರೆ ಇನ್ನು ಎಕ್ಸಿಸ್ ಕೊಡುವಂತದ್ದು ಅವಶ್ಯಕತೆ ಏನೂ ಇಲ್ಲ. ಸೊ ವಾಟ್ಸಪ್ಪಿನ ಪಕ್ಕದಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಅಷ್ಟೇ ಇವರು. ವಾಟ್ಸಪ್ ಅನ್ನ ಈಸಿ ಆಕ್ಸೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತ ಒಬ್ಬ ವ್ಯಕ್ತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದವರು ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.